ನೋಡಿ, ಕಳಪೆ ಹೆಲ್ಮೆಟ್ ವಿರುದ್ಧ ಈಗ ಪೊಲೀಸರು ಸಮರವನ್ನೇ ಸಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಪೊಲೀಸರು ಈ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾರಲ್ಲ, ಆ ಹಾಫ್ ಹೆಲ್ಮೆಟ್ ಮುಕ್ತ ದಾವಣಗೆರೆ ಮಾಡಬೇಕು, ಈ ರೀತಿ ಸಂಕಲ್ಪವನ್ನ ತೊಟ್ಟಿದ್ದಾರೆ. ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಸವಾರರಿಂದ ಹೆಲ್ಮೆಟ್ ಅನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಹಾಗೆ ವಾರ್ನ್ ಕೂಡ ಮಾಡಿ ಕಳಿಸಿದ್ದಾರೆ ಬೈಕ್ ಸವಾರಿಗೆ. ಬಹಳ ಪ್ರಮುಖವಾಗಿ ISI ಗುಣಮಟ್ಟದ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 23ರವರೆಗೆ ವಿನಾಯಿತಿ ಬಳಿಕ ದಂಡ ಹಾಕಲಾಗುವುದು ಅಂತ ಎಚ್ಚರಿಕೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಪ್ರಯಾಣಿಕರು ಇನ್ ಕೇಸ್ ಏನಾದರೂ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಥವಾ ISI ಗುಣಮಟ್ಟ ಇಲ್ಲದೆ ಇರುವಂತ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಪೊಲೀಸರು ದಂಡವನ್ನ ವಿಧಿಸುತ್ತಾರೆ. 23ರವರೆಗೆ ಒಂದು ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಈ ಹಾಫ್ ಹೆಲ್ಮೆಟ್ ಅದು ಹ್ಯಾಂಗ್ ಹಾಕೊಂಡು ಹೋಗ್ತಾರೋ ಗೊತ್ತಾಗ್ತಿಲ್ಲ. ನೋಡಿ, ಈ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿತ್ಕೊಂಡಿರುತ್ತೆ. ಹೆಲ್ಮೆಟ್ ತಲೆಗೆ ಸುರಕ್ಷಿತವಾಗಿರ್ಲಿ ಅಂತ ಹೆಲ್ಮೆಟ್ ಆಗಬೇಕು. ಆ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿದ್ದಿರುತ್ತೆ. ಇನ್ನು ಅವ್ನ ತಲೆಗೆ ಹೆಂಗ್ ಸುರಕ್ಷತೆ ಇರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ಮುಕ್ತ ಮಾಡಬೇಕು ಅಂತ ಈಗ ದಾವಣಗೆರೆ ಪೊಲೀಸರು ಒಂದು ಸಂಕಲ್ಪವನ್ನು ತೊಟ್ಕೊಂಡಿರುವಂಥದ್ದು. ಈಗಾಗಲೇ 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ISI ಗುಣಮಟ್ಟ ಇರಬೇಕು. ಸುಮ್ಮನೆ ಯಾವುದೋ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಬರೋದು ಅದೆಲ್ಲ ಅಲ್ಲ. ISI ಗುಣಮಟ್ಟ ಇರಬೇಕು, ಅಂಥದಕ್ಕೆ ಮಾತ್ರ ಅಪ್ರೂವ್ ಮಾಡ್ತಾರೆ. ಇಲ್ಲಾಂದರೆ 23ರ ಒಳಗೆ ಅದೇನಾದರೂ ಮುಂದುವರ್ಕೊಂಡು ಹೋದರೆ ಮತ್ತೆ ದಂಡವನ್ನು ವಿಧಿಸಲಾಗುತ್ತೆ. ನೋಡಿ, ಕಳಪೆ ಹೆಲ್ಮೆಟ್ ವಿರುದ್ಧ ಈಗ ಪೊಲೀಸರು ಸಮರವನ್ನೇ ಸಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಪೊಲೀಸರು ಈ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾರಲ್ಲ, ಆ ಹಾಫ್ ಹೆಲ್ಮೆಟ್ ಮುಕ್ತ ದಾವಣಗೆರೆ ಮಾಡಬೇಕು, ಈ ರೀತಿ ಸಂಕಲ್ಪವನ್ನ ತೊಟ್ಟಿದ್ದಾರೆ. ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಸವಾರರಿಂದ ಹೆಲ್ಮೆಟ್ ಅನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಹಾಗೆ ವಾರ್ನ್ ಕೂಡ ಮಾಡಿ ಕಳಿಸಿದ್ದಾರೆ ಬೈಕ್ ಸವಾರಿಗೆ. ಬಹಳ ಪ್ರಮುಖವಾಗಿ ISI ಗುಣಮಟ್ಟದ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 23ರವರೆಗೆ ವಿನಾಯಿತಿ ಬಳಿಕ ದಂಡ ಹಾಕಲಾಗುವುದು ಅಂತ ಎಚ್ಚರಿಕೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಪ್ರಯಾಣಿಕರು ಇನ್ ಕೇಸ್ ಏನಾದರೂ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಥವಾ ISI ಗುಣಮಟ್ಟ ಇಲ್ಲದೆ ಇರುವಂತ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಪೊಲೀಸರು ದಂಡವನ್ನ ವಿಧಿಸುತ್ತಾರೆ. 23ರವರೆಗೆ ಒಂದು ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಈ ಹಾಫ್ ಹೆಲ್ಮೆಟ್ ಅದು ಹ್ಯಾಂಗ್ ಹಾಕೊಂಡು ಹೋಗ್ತಾರೋ ಗೊತ್ತಾಗ್ತಿಲ್ಲ. ನೋಡಿ, ಈ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿತ್ಕೊಂಡಿರುತ್ತೆ. ಹೆಲ್ಮೆಟ್ ತಲೆಗೆ ಸುರಕ್ಷಿತವಾಗಿರ್ಲಿ ಅಂತ ಹೆಲ್ಮೆಟ್ ಆಗಬೇಕು. ಆ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿದ್ದಿರುತ್ತೆ. ಇನ್ನು ಅವ್ನ ತಲೆಗೆ ಹೆಂಗ್ ಸುರಕ್ಷತೆ ಇರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ಮುಕ್ತ ಮಾಡಬೇಕು ಅಂತ ಈಗ ದಾವಣಗೆರೆ ಪೊಲೀಸರು ಒಂದು ಸಂಕಲ್ಪವನ್ನ ತೊಟ್ಕೊಂಡಿರುವಂಥದ್ದು. ಈಗಾಗಲೇ 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ISI ಗುಣಮಟ್ಟ ಇರಬೇಕು. ಸುಮ್ಮನೆ ಯಾವುದೋ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಬರೋದು ಅದೆಲ್ಲ ಅಲ್ಲ. ISI ಗುಣಮಟ್ಟ ಇರಬೇಕು, ಅಂಥದಕ್ಕೆ ಮಾತ್ರ ಅಪ್ರೂವ್ ಮಾಡ್ತಾರೆ. ಇಲ್ಲಾಂದರೆ 23ರ ಒಳಗೆ ಅದೇನಾದರೂ ಮುಂದುವರ್ಕೊಂಡು ಹೋದರೆ ಮತ್ತೆ ದಂಡವನ್ನು ವಿಧಿಸಲಾಗುತ್ತೆ. ನೋಡಿ, ಕಳಪೆ ಹೆಲ್ಮೆಟ್ ವಿರುದ್ಧ ಈಗ ಪೊಲೀಸರು ಸಮರವನ್ನೇ ಸಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಪೊಲೀಸರು ಈ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾರಲ್ಲ, ಆ ಹಾಫ್ ಹೆಲ್ಮೆಟ್ ಮುಕ್ತ ದಾವಣಗೆರೆ ಮಾಡಬೇಕು, ಈ ರೀತಿ ಸಂಕಲ್ಪವನ್ನ ತೊಟ್ಟಿದ್ದಾರೆ. ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಸವಾರರಿಂದ ಹೆಲ್ಮೆಟ್ ಅನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಹಾಗೆ ವಾರ್ನ್ ಕೂಡ ಮಾಡಿ ಕಳಿಸಿದ್ದಾರೆ ಬೈಕ್ ಸವಾರಿಗೆ. ಬಹಳ ಪ್ರಮುಖವಾಗಿ ISI ಗುಣಮಟ್ಟದ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 23ರವರೆಗೆ ವಿನಾಯಿತಿ ಬಳಿಕ ದಂಡ ಹಾಕಲಾಗುವುದು ಅಂತ ಎಚ್ಚರಿಕೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಪ್ರಯಾಣಿಕರು ಇನ್ ಕೇಸ್ ಏನಾದರೂ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಥವಾ ISI ಗುಣಮಟ್ಟ ಇಲ್ಲದೆ ಇರುವಂತ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಪೊಲೀಸರು ದಂಡವನ್ನ ವಿಧಿಸುತ್ತಾರೆ. 23ರವರೆಗೆ ಒಂದು ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಈ ಹಾಫ್ ಹೆಲ್ಮೆಟ್ ಅದು ಹ್ಯಾಂಗ್ ಹಾಕೊಂಡು ಹೋಗ್ತಾರೋ ಗೊತ್ತಾಗ್ತಿಲ್ಲ. ನೋಡಿ, ಈ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿತ್ಕೊಂಡಿರುತ್ತೆ. ಹೆಲ್ಮೆಟ್ ತಲೆಗೆ ಸುರಕ್ಷಿತವಾಗಿರ್ಲಿ ಅಂತ ಹೆಲ್ಮೆಟ್ ಆಗಬೇಕು. ಆ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿದ್ದಿರುತ್ತೆ. ಇನ್ನು ಅವ್ನ ತಲೆಗೆ ಹೆಂಗ್ ಸುರಕ್ಷತೆ ಇರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ಮುಕ್ತ ಮಾಡಬೇಕು ಅಂತ ಈಗ ದಾವಣಗೆರೆ ಪೊಲೀಸರು ಒಂದು ಸಂಕಲ್ಪವನ್ನ ತೊಟ್ಕೊಂಡಿರುವಂಥದ್ದು. ಈಗಾಗಲೇ 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ISI ಗುಣಮಟ್ಟ ಇರಬೇಕು. ಸುಮ್ಮನೆ ಯಾವುದೋ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಬರೋದು ಅದೆಲ್ಲ ಅಲ್ಲ. ISI ಗುಣಮಟ್ಟ ಇರಬೇಕು, ಅಂಥದಕ್ಕೆ ಮಾತ್ರ ಅಪ್ರೂವ್ ಮಾಡ್ತಾರೆ. ಇಲ್ಲಾಂದರೆ 23ರ ಒಳಗೆ ಅದೇನಾದರೂ ಮುಂದುವರ್ಕೊಂಡು ಹೋದರೆ ಮತ್ತೆ ದಂಡವನ್ನು ವಿಧಿಸಲಾಗುತ್ತೆ. ನೋಡಿ, ಕಳಪೆ ಹೆಲ್ಮೆಟ್ ವಿರುದ್ಧ ಈಗ ಪೊಲೀಸರು ಸಮರವನ್ನೇ ಸಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಪೊಲೀಸರು ಈ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾರಲ್ಲ, ಆ ಹಾಫ್ ಹೆಲ್ಮೆಟ್ ಮುಕ್ತ ದಾವಣಗೆರೆ ಮಾಡಬೇಕು,
ಈ ರೀತಿ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಸವಾರರಿಂದ ಹೆಲ್ಮೆಟ್ ಅನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಹಾಗೆ ವಾರ್ನ್ ಕೂಡ ಮಾಡಿ ಕಳಿಸಿದ್ದಾರೆ ಬೈಕ್ ಸವಾರಿಗೆ. ಬಹಳ ಪ್ರಮುಖವಾಗಿ ISI ಗುಣಮಟ್ಟದ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. 23ರವರೆಗೆ ವಿನಾಯಿತಿ ಬಳಿಕ ದಂಡ ಹಾಕಲಾಗುವುದು ಅಂತ ಎಚ್ಚರಿಕೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಪ್ರಯಾಣಿಕರು ಇನ್ ಕೇಸ್ ಏನಾದರೂ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಥವಾ ISI ಗುಣಮಟ್ಟ ಇಲ್ಲದೆ ಇರುವಂತೆ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಪೊಲೀಸರು ದಂಡವನ್ನ ವಿಧಿಸುತ್ತಾರೆ. 23ರವರೆಗೆ ಒಂದು ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಈ ಹಾಫ್ ಹೆಲ್ಮೆಟ್ ಅದು ಹ್ಯಾಂಗ್ ಹಾಕೊಂಡು ಹೋಗ್ತಾರೋ ಗೊತ್ತಾಗ್ತಿಲ್ಲ. ನೋಡಿ, ಈ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿತ್ಕೊಂಡಿರುತ್ತೆ. ಹೆಲ್ಮೆಟ್ ತಲೆಗೆ ಸುರಕ್ಷಿತವಾಗಿರ್ಲಿ ಅಂತ ಹೆಲ್ಮೆಟ್ ಆಗಬೇಕು. ಆ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿದ್ದಿರುತ್ತೆ. ಇನ್ನು ಅವ್ನ ತಲೆಗೆ ಹೆಂಗ್ ಸುರಕ್ಷತೆ ಇರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಮುಕ್ತ ಮಾಡಬೇಕು ಅಂತ ಈಗ ದಾವಣಗೆರೆ ಪೊಲೀಸರು ಒಂದು ಸಂಕಲ್ಪವನ್ನು ತೊಟ್ಕೊಂಡಿರುವಂಥದ್ದು. ಈಗಾಗಲೇ 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ISI ಗುಣಮಟ್ಟ ಇರಬೇಕು. ಸುಮ್ಮನೆ ಯಾವುದೋ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಬರೋದು ಅದೆಲ್ಲ ಅಲ್ಲ. ISI ಗುಣಮಟ್ಟ ಇರಬೇಕು. ಅಂಥದಕ್ಕೆ ಮಾತ್ರ ಅಪ್ರೂವ್ ಮಾಡ್ತಾರೆ. ಇಲ್ಲಾಂದರೆ 23ರ ಒಳಗೆ ಅದೇನಾದರೂ ಮುಂದುವರ್ಕೊಂಡು ಹೋದರೆ ಮತ್ತೆ ದಂಡವನ್ನು ವಿಧಿಸಲಾಗುತ್ತೆ. ನೋಡಿ, ಕಳಪೆ ಹೆಲ್ಮೆಟ್ ವಿರುದ್ಧ ಈಗ ಪೊಲೀಸರು ಸಮರವನ್ನೇ ಸಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಪೊಲೀಸರು ಈ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾರಲ್ಲ, ಆ ಹಾಫ್ ಹೆಲ್ಮೆಟ್ ಮುಕ್ತ ದಾವಣಗೆರೆ ಮಾಡಬೇಕು. ಈ ರೀತಿ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಸವಾರರಿಂದ ಹೆಲ್ಮೆಟ್ ಅನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಹಾಗೆ ವಾರ್ನ್ ಕೂಡ ಮಾಡಿ ಕಳಿಸಿದ್ದಾರೆ ಬೈಕ್ ಸವಾರಿಗೆ. ಬಹಳ ಪ್ರಮುಖವಾಗಿ ISI ಗುಣಮಟ್ಟದ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. 23ರವರೆಗೆ ವಿನಾಯಿತಿ ಬಳಿಕ ದಂಡ ಹಾಕಲಾಗುವುದು ಅಂತ ಎಚ್ಚರಿಕೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಪ್ರಯಾಣಿಕರು ಇನ್ ಕೇಸ್ ಏನಾದರೂ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಥವಾ ISI ಗುಣಮಟ್ಟ ಇಲ್ಲದೆ ಇರುವಂತೆ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಪೊಲೀಸರು ದಂಡವನ್ನ ವಿಧಿಸುತ್ತಾರೆ. 23ರವರೆಗೆ ಒಂದು ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಈ ಹಾಫ್ ಹೆಲ್ಮೆಟ್ ಅದು ಹ್ಯಾಂಗ್ ಹಾಕೊಂಡು ಹೋಗ್ತಾರೋ ಗೊತ್ತಾಗ್ತಿಲ್ಲ. ನೋಡಿ, ಈ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿತ್ಕೊಂಡಿರುತ್ತೆ. ಹೆಲ್ಮೆಟ್ ತಲೆಗೆ ಸುರಕ್ಷಿತವಾಗಿರ್ಲಿ ಅಂತ ಹೆಲ್ಮೆಟ್ ಆಗಬೇಕು. ಆ ಬೈಕ್ ಬೀಳೋಕ್ಕಿಂತ ಮುಂಚೆನೆ ಹೆಲ್ಮೆಟ್ ಬಿದ್ದಿರುತ್ತೆ. ಇನ್ನು ಅವ್ನ ತಲೆಗೆ ಹೆಂಗ್ ಸುರಕ್ಷತೆ ಇರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಮುಕ್ತ ಮಾಡಬೇಕು ಅಂತ ಈಗ ದಾವಣಗೆರೆ ಪೊಲೀಸರು ಒಂದು ಸಂಕಲ್ಪವನ್ನು ತೊಟ್ಕೊಂಡಿರುವಂಥದ್ದು. ಈಗಾಗಲೇ 3,000ಕ್ಕೂ ಅಧಿಕ ಹೆಲ್ಮೆಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ISI ಗುಣಮಟ್ಟ ಇರಬೇಕು. ಸುಮ್ಮನೆ ಯಾವುದೋ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಬರೋದು ಅದೆಲ್ಲ ಅಲ್ಲ. ISI ಗುಣಮಟ್ಟ ಇರಬೇಕು. ಅಂಥದಕ್ಕೆ ಮಾತ್ರ ಅಪ್ರೂವ್ ಮಾಡ್ತಾರೆ. ಇಲ್ಲಾಂದರೆ 23ರ ಒಳಗೆ ಅದೇನಾದರೂ ಮುಂದುವರ್ಕೊಂಡು ಹೋದರೆ ಮತ್ತೆ ದಂಡವನ್ನು ವಿಧಿಸಲಾಗುತ್ತೆ.